ನಮಸ್ತೆ. ಟೀಮ್ ಮೈದಾನವನ್ನು ಮತ್ತೆ ನಿಮ್ಮ ಮುಂದೆ ಬಂದಿದೆ. ಇತ್ತೀಚೆಗೆ ಸುಮಾರು ಎರಡೂವರೆ ತಿಂಗಳ ಮೇಲಾಯಿತು. ಚುನಾವಣೆಯ ದಿವಸದಲ್ಲಿ ಒಂದಷ್ಟು ಪ್ರಬಂಧವಿತ್ತು. ಅದರಿಂದಾಗಿ ನಾವು ಇಂತಹ ಕಾರ್ಯಕ್ರಮಗಳನ್ನ ಮಾಡೋದು ಸ್ವಲ್ಪ ಕಮ್ಮಿ ಮಾಡಿದ್ವಿ. ಚುನಾವಣೆ ಫಲಿತಾಂಶ ನೆನ್ನೆ ಬಂತು. ಗೆದ್ದಿದ್ದು ಯಾರೇ ಇರಲಿ, ಈ ಸೈನಿಕ ಗಡಿ ಮಾತ್ರ ಕಾಯಲೇಬೇಕು ಅಂತ. ಸೊ ಇವತ್ತು ನಾವೆಲ್ಲ ಒಬ್ಬ ಹೊಸ ಯುವಕ ಸೈನಿಕ, ಅಗ್ನಿವೀರ ಸೈನಿಕನ ಜೊತೆ ನಾವಿದ್ದೀವಿ ಅಂತ. ಈ ಅಗ್ನಿವೀರ ಸೈನಿಕ ಕರ್ನಾಟಕ ರಾಜ್ಯದ ಬಿಜಾಪುರ ಜಿಲ್ಲೆಯ ನಿಡಗುಂದಿ ತಾಲೂಕಿನ ಒಂದು ಪುಟ್ಟ ಗ್ರಾಮದ ಮಲ್ಲಿಕಾರ್ಜುನ ಎಂಬ ಸೈನಿಕ ಅಗ್ನಿವೀರದಲ್ಲಿ ಪಾಸಾಗಿ ಇದೇ ಬೆಂಗಳೂರಿನಲ್ಲಿ ಮೂಲ ತರಬೇತಿ ಸುಮಾರು 7 ತಿಂಗಳ ಕಾಲ ಪಡೆದು ಇವತ್ತು ತಾನೇ ಹೊರಗೆ ಬಂದವ್ರೆ. ಇವರ ಜವಾಬ್ದಾರಿ ಈ ದೇಶದ ಜವಾಬ್ದಾರಿ ಇವರ ಮೇಲೆ ಇನ್ನು ಮುಂದೆ ತುಂಬ ಇರ್ತದೆ. ಈ ಯುವಕ, ಈ ಸೈನಿಕ ಟ್ರೈನಿಂಗ್ ಮುಗಿಸ್ಕೊಂಡು ಇನ್ನೇನು ಒಂದು 15 ದಿನ ಮನೆಯಲ್ಲಿ ರೆಸ್ಟ್ ಮಾಡಿ ಮುಂದಿನ ಸೇವೆಗೋಸ್ಕರ ಈ ನಾಡಿನ, ಈ ದೇಶದ ಜನರ ರಕ್ಷಣೆಗೋಸ್ಕರ ತನ್ನ ತಂದೆ ತಾಯಿನ, ತಮ್ಮನ್ನ, ತಂಗಂದರನ್ನ, ಈ ಇಡೀ ಕುಟುಂಬನೇ ಮನೆಯಲ್ಲಿ ಬಿಟ್ಟು ನಿಮಗೋಸ್ಕರ ಈ ಸೈನಿಕ ಇಂಡಿಯಾ ಮತ್ತು ಪಾಕಿಸ್ತಾನದ ಗಡಿ ಭಾಗ ಜೈಸಲ್ಮೇರ್ಗೆ ಪೋಸ್ಟಿಂಗ್ ಆಗಿದೆ. ಈ ಹೊಸಬ ಇನ್ನೇನು ಒಂದು 2 ವಾರದಲ್ಲಿ ಈ ಹುಡುಗ ನಮ್ಮನ್ನು ಕಾಯಲು ಗಡಿ ಭಾಗಕ್ಕೆ ಹೋಗಿ ಪಾಕಿಸ್ತಾನ ಗಡಿಯಲ್ಲಿ ಸೇವೆ ಸಲ್ಲಿಸ್ತಾನೆ. ಅಂಥೊಬ್ಬ ಸೈನಿಕನ ಜೊತೆ ನಾವು ಇವತ್ತು ಈ ಟೀಮ್ ನಮ್ಮನ್ನು ಇರೋದು ನಮ್ಮೆಲ್ಲರ ಸೌಭಾಗ್ಯ ಅಂತ ನಾವು ಭಾವಿಸ್ತೀವಿ. ನಾವು ನಿಜವಾಗ್ಲೂ ಪುಣ್ಯ ಮಾಡ್ತೀವಿ. ನಾವು ಯಾರ್ಯಾರನ್ನೋ ಮೀಟ್ ಆಗ್ತೀವಿ, ದೊಡ್ಡ ದೊಡ್ಡವ್ರನ್ನ ಮೀಟ್ ಆಗ್ತೀವಿ. ಆದರೆ ಈ ಸೈನಿಕರನ್ನಾಗೆ ಗುಡಿಸಿದಾಗ, ಸೈನಿಕರನ್ನ ಸನ್ಮಾನಿಸಿದಾಗ, ಸೈನಿಕರ ಜೊತೆ ಒಂದು ನಡೆದಾಗ ಅದರ ದಮ್ಮೆ ಬೇರೆ ಅಂತ ಒಬ್ಬ ಸೈನಿಕರ ಜೊತೆ ಇವತ್ತು ನಾವಿದ್ದೀವಿ. ಈ ಟೀಮ್ ನಮ್ಮನ್ನ ಇನ್ನು ಮುಂದೆ ನಮ್ಮ ಕೆಲಸಗಳನ್ನ ಕೈಗೆತ್ಕೊತೀವಿ. ಇನ್ನು ನಮ್ಮ ಚಟುವಟಿಕೆಗಳಿಗೆ ನಾವು ಕೈ ಹಾಕ್ತೀವಿ. ಇಂಥ ಸೈನಿಕರನ್ನ ರಜೆಗೆ ಬಂದಾಗ ರಜೆಯಿಂದ ಹೋಗಬೇಕಾದ್ರೆ ಈ ಥರ ಟ್ರೈನಿಂಗ್ ಮುಗಿಸ್ಕೊಂಡು ಬಂದ ಸೈನಿಕರನ್ನ ಗುರುಸೋದು, ಗೌರವಿಸೋದು, ಸನ್ಮಾನಿಸೋದು ಭಾರತೀಯ ಎಲ್ಲ ನಾಗರಿಕರ ಕರ್ತವ್ಯ ಅಂತ ನಾವೆಲ್ಲ ಭಾವಿಸಿ ಇವತ್ತು ಟೀಮ್ ನಮ್ಮನ್ನ ಯಲಹಂಕದಲ್ಲಿ ನಾವೆಲ್ಲ ಸಾಕ್ಷಿಯಾಗಿದ್ದೀವಿ. ಜೊತೆಗೆ ಪುರಸಕರಾದ ತಂಗಂದರು, ತಮ್ಮಂದರು ಮತ್ತು ನಮ್ಮ ಜೊತೆ ಕೈ ಜೋಡಿಸ್ಕೊಂಡವ್ರೆ. ನಾವೆಲ್ಲ ಹಾರೈಸ್ತೀವಿ ಈ ಸೈನಿಕನ ಮುಂದಿನ ಸೇವೆ, ಗಡಿ ಭಾಗದ ಸೇವೆ, ದೇಶ ಸೇವೆ ಇವರಿಗೆ ಏನು ತೊಂದರೆ ಆಗದೆ ಒಳ್ಳೆಯ ಆರೋಗ್ಯವಾಗಿ ಗಡಿಯಲ್ಲಿ ದುಶ್ಮನನ ಮುಂದೆ ಎದೆ ಎತ್ತಿ ಅವ್ರ ಜೊತೆ ಹೋರಾಡುವಂಥ ಸಾಮರ್ಥ್ಯ ಭಗವಂತ ಕೊಡಲಿ ಅಂತ ನಾವು ಕರ್ಕೊಂಡ್ಬಂದು ಕುಣಿಸಿ ಆರೈಸಿ ಆಸ್ಪದ ಮಾಡ್ತಾ ಇದ್ದೀವಿ ಅಂತ. ಇವರ ಪರಿಚಯ ನಮಗೆ ಇದೇ ಟೀಮಲ್ಲಿ ಸುಮಾರು 4-5 ವರ್ಷದಿಂದ ನಮ್ಮ ಜೊತೆ ಇದ್ದಂಥ ಅಮರ್ ಹಿರಮಠ್ ಅವರು ಕೊಟ್ಟರು. ಅವ್ರಿಗೆ 2 ಅಣ್ಣ ತಮ್ಮಂದರು, ಒಬ್ಬೇ ತಾಯಿಯ 2 ಅಣ್ಣ ತಮ್ಮಂದರು, ಸಿದ್ದು ಮತ್ತು ಅಮರು ಒಬ್ಬೇ ತಾಯಿಯ ಮಕ್ಕಳು. ಅವರು ಸಹ CRPFನಲ್ಲಿ ಸೇವೆ ಸಲ್ಲಿಸ್ತಾನೆ ಇದ್ದಾರೆ. ಅವ್ರಿಗೂ ಸಹ ಈ ಸಮಯದಲ್ಲಿ ಧನ್ಯವಾದ ಹೇಳ್ತೀನಿ. ಯಾಕಂದರೆ ಅದೇ ಊರನ್ನ ಯುವಕನ್ನ ಇವತ್ತು ನಮಗೋಸ್ಕರ ಕೊಟ್ಟು ಇವತ್ತು ನಮಗೆಲ್ಲ ಪರಿಚಯ ಮಾಡಿಕೊಟ್ಟು ಇವತ್ತು ಇಲ್ಲಿ ಕಳಿಸೋಕ್ಕೆ ಕಾರಣ ಅಮರ್ ಅವರೇ ಅಂತ ಅವ್ರಿಗೂ ಸಹ ಧನ್ಯವಾದ ಹೇಳ್ತಾ ಈ ಸೈನಿಕನ ಮುಂದಿನ ಜೀವನ ಚೆನ್ನಾಗಿ ಇರಲಿ ಅಂತ ಭಾವಿಸ್ತಾ ನಾನು ಮಾತು ಮುಗಿಸ್ತೀನಿ.